ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮುನಿಸು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಮುಂದುವರೆದಿದೆ. ಮತ್ತೆ ಮುಂದುವರಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮುನಿಸು. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಸಿದ್ದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಆಪ್ತನಿಗೆ ಸಚಿವ ಸ್ಥಾನವನ್ನ ನೀಡಿಲ್ಲ ಅಂತ ಮುನಿಸಿಕೊಂಡಿದ್ದಾರಂತೆ. ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಗರಂ ಆಗಿದ್ದಾರೆ. ಹೈಕಮಾಂಡ್ ವಿರುದ್ಧ ಮುನಿಸಿಕೊಂಡಿರ್ತಕ್ಕಂಥ ಮಾಜಿ ಸಿಎಂ ಶಿವಣ್ಣನವರಿಗೆ ಸಚಿವ ಸ್ಥಾನ ನೀಡೋ ತನಕ ಸದನಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದಾರಂತೆ. ಮೊದಲ ದಿನವೇ ಸದನಕ್ಕೆ ಗೈರಾಗಿದ್ದಂತಹ ಸಿದ್ದರಾಮಯ್ಯ ಇಂದು ಕೂಡ ಸದನದಿಂದ ದೂರ ಉಳಿತಾರಾ ಅಥವಾ ಬರ್ತಾರಾ ಕುತೂಹಲ ಮೂಡಿಸಿದೆ. ಎರಡನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಉಭಯ ಸದನಗಳು. ಇಂದು ಸಭಾಧ್ಯಕ್ಷರು ಮತ್ತು ಸಭಾಪತಿ ಸ್ಥಾನಕ್ಕೆ ಚುನಾವಣೆ ಕೂಡ ನಡೆಯಲಿದೆ. ಸಿದ್ದರಾಮಯ್ಯ ತನ್ನ ಮುನಿಸನ್ನ ಮುಂದುವರಿಸ್ತಾರಾ ಅಥವಾ ಮುನಿಸನ್ನ ಮರೆತು ಸದನಕ್ಕೆ ಬರ್ತಾರಾ? ಈ ಮುನಿಸು ವಿಪಕ್ಷಗಳಿಗೆ ಅಸ್ತ್ರವಾಗುತ್ತಾ? ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರ ಆ ನಡೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಈ ನಡೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಏನೂ ಕೂಡ ಸರಿಯಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ತಮ್ಮ ಆಪ್ತನಿಗೆ ಸಚಿವ ಸ್ಥಾನವನ್ನ ನೀಡಿಲ್ಲ. ಯಾರವರು ಆಪ್ತರು? ಬಸವರಾಜ ಶಿವಣ್ಣನವರು. ಅವರಿಗೆ ಸಚಿವ ಸ್ಥಾನವನ್ನ ನೀಡದೇ ಇರೋದಕ್ಕೆ ಸಿಟ್ಟಾಗಿದ್ದಾರಂತೆ, ಕೋಪ ಮಾಡಿಕೊಂಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿ ಮಾಡ್ತಾ ಇಲ್ಲ, ಯಾರನ್ನೂ ಕೂಡ ಭೇಟಿ ಮಾಡ್ತಾ ಇಲ್ಲ. ಒಂದು ರೀತಿ ಐಸೋಲೇಟ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಎನ್ನಲಾಗ್ತಾ ಇದೆ. ಇವತ್ತಾದರೂ ನಿನ್ನೆ ಅಧಿವೇಶನ ಆರಂಭವಾಗಿದೆ. ನಿನ್ನೆಯೂ ಕೂಡ ಗೈರಾಗಿದ್ದಾರೆ ಅಧಿವೇಶನಕ್ಕೆ. ಇವತ್ತಾದರೂ ಅಧಿವೇಶನಕ್ಕೆ ಬರ್ತಾರಾ ಅಥವಾ ಇಲ್ವಾ ಕಾದು ನೋಡಬೇಕಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.